ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಿನ್ನೆ ದಿವಸ ಯುಗಾದಿ ಸಂಭ್ರಮದಲ್ಲಿ ನಾವೆಲ್ಲ ತುಂಬ ಸಡಗರದಿಂದ, ತುಂಬ ಆಧ್ಯಾತ್ಮಿಕವಾಗಿ, ಬಹಳ ಮನೆಯೆಲ್ಲ ಹಬ್ಬ ಅಂತ ಹೇಳಿ ಸಡಗರದಿಂದ ಆಚರಿಸಿದ್ವಿ. ಆದರೆ ಇವತ್ತು ಯುಗಾದಿ ಕಳೆದು ಒಂದು ರಾತ್ರಿ ಕಳೆದು ಬೆಳಗಾಗೋಷ್ಟರೊಳಗೆ ಒಂದು ಅಚಾತುರ್ಯ ನಡೆದು ಹೋಗಿದೆ. ಈ ಒಂದು ವಿಡಿಯೋನ ನಾನು ಬಹಳ ಬೇಸರದಿಂದನೇ ಮಾಡ್ತಾ ಇದ್ದೇನೆ. ನಮ್ಮ ಶಿವಮೊಗ್ಗದ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದಲ್ಲಿ ಸಮೀಕ್ಷಾ ರೆಡ್ಡಿ ಅಂತ ಹೇಳಿ ಬೆಂಗಳೂರಿನ ವೈದ್ಯ ಆಗಿದ್ದವರು ಅವರು ನಿನ್ನೆ ದಿವಸ ರಾತ್ರಿ 10:30 ಅಲ್ಲಿ ಒಂದು ಪಕ್ಷಿಯ ಶಸ್ತ್ರಚಿಕಿತ್ಸೆ ಇದೆ ಅಂತ ಹೇಳಿ ಒಂದು ಝೂನಲ್ಲಿದ್ದಂತಹ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಕೇಳಿ ಅವರು ವೈದ್ಯರಾಗಿದ್ದರಿಂದ ಅಲ್ಲಿ ಒಂದು ಹಿಪೋಪಟಮಸ್ ಅಂತಂದ್ರೆ ನೀರ ಆನೆ ಗರ್ಭಿಣಿ ಆಗಿತ್ತು ಅಂತಂದ್ರೆ ಅದಕ್ಕೆ ಆರೈಕೆ ನೋಡುವ ದೃಷ್ಟಿಯಿಂದ ಅದರ ಒಂದು ದೇಹದ ಉಷ್ಣಾಂಶವನ್ನ ಪರೀಕ್ಷೆ ಮಾಡುವ ನಿಟ್ಟಿನಲ್ಲಿ ಅವರು ರಾತ್ರಿ 11:45 ಅವರು ಒಂದು ಮೀಟರ್ ಅಥವಾ ಥರ್ಮೋ ಕ್ಯಾಮರಾ ಮುಖಾಂತರ ಅದರ ದೇಹದ ಉಷ್ಣಾಂಶವನ್ನು ಪರೀಕ್ಷೆ ಮಾಡಲಿಕ್ಕೆ ತೆರಳಿದ್ದಾರೆ. ಆ ಒಂದು ಪ್ರಾಣಿ ಅದು ಮೊದಲೇ ಕೇಳಿ ಅದು ವನ್ಯಜೀವಿ, ಸಾಕು ಪ್ರಾಣಿ ಅಲ್ಲ. ಹಿಪೋಪಟಮಸ್ ಅನ್ನೋದು ಇಷ್ಟಿಷ್ಟ ಗಾತ್ರದಲ್ಲಿ ಇರುವಂತಹ ಪ್ರಾಣಿ, ಒಂದು ಪುಟ್ಟ ಬೆಕ್ಕೋ ಒಂದು ಮೊಲದ ಗಾತ್ರ ಅಂತೂ ಅಲ್ಲ. ಇವರ ಮೇಲೆ ಏಕಾಏಕಿ ದಾಳಿ ಮಾಡಿದೆ. ಸಾಕಷ್ಟು ಗಾಯಗಳನ್ನ ಮಾಡಿ ಅವರು ಅಸ್ವಸ್ಥರಾಗಿ ನಿನ್ನೆ ಅದನ್ನ ಶಿವಮೊಗ್ಗದ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಇವತ್ತು ಅವರಿಗೆ ಶಸ್ತ್ರಚಿಕಿತ್ಸೆ ಫಲಕಾರಿ ಆಗದೆ ಚಿಕಿತ್ಸೆಗೆ ಅವರು ಸ್ಪಂದಿಸದೆ ಇವತ್ತು ಬೆಳಿಗ್ಗೆ 6:30 ಹೋಗ್ಬಿಟ್ಟಿದ್ದಾರೆ. ನಾವ್ ಇವಾಗ ಮಾತನಾಡ್ಬೋದು, ಅಲ್ಲಿ ಆ ವ್ಯವಸ್ಥೆ ಆಗಿತ್ತಾನೋ ಹೀಗಿತ್ತಾನೋ, ಅಲ್ಲಿ ವ್ಯವಸ್ಥೆ ಅವ್ರು ಏನ್ ಮಾಡ್ತಾ ಇದ್ರು ಹಾಗೆ ಹೀಗೆ ಅಂತ ಮಾತನಾಡ್ಬೋದು. ಕಾಲ ಮೀರು ಹೋಗಿದೆ. ಯಾವ ದೃಷ್ಟಿಕೋನದಿಂದ ನಾನು ಮಾತನಾಡಕ್ಕೆ ಕೂತಿದ್ದೇನೆ ಅಂತಂದ್ರೆ, ಸಮೀಕ್ಷಾ ರೆಡ್ಡಿ ಅವ್ರು ಹೋಗ್ಬಿಟ್ಟಿದ್ದಾರೆ, ಅವರಂತೂ ಮತ್ತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಏನೋ ನಾವು ಅಷ್ಟು ಪರಿಹಾರ ಕೊಡ್ತೀವಿ ಇಷ್ಟು ಪರಿಹಾರ ಕೊಡ್ತೀವಿ ಅಂತ ಮುಂದೆ ಬರ್ಬೋದು. ಆದ್ರೆ ಜೀವ ಹೋದಂಗೆನೆ 27 ವರ್ಷ, ತೀರಾ ಚಿಕ್ಕ ವಯಸ್ಸು, ಏನೇನೆಲ್ಲ ಕನ್ಸಿಟ್ಕೊಂಡಿದ್ರು ಅವರ ಜೀವನದಲ್ಲಿ, ಯುಗಾದಿಯಿಂದ ಸಂಕಲ್ಪ ಏನೇನ್ ಮಾಡಿದ್ರು ಇಂಥ ಇದು ಕೈಗೂಡ್ಲಿ ಅಂತ. ಯುಗಾದಿ ದಿನದೇ ಇದು ಒಂದು ಘಟನೆ ನಡೆದಿರೋದ್ರಿಂದ ಬಹಳ ಮನಸ್ಸಿಗೆ ಬೇಜಾರಾಗ್ತಿದೆ. ಈ ತರ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರೋ ಹಾಗೆ ಎಚ್ಚರ ವಹಿಸೋದು ಹೇಗೆ? ಸಾಮಾನ್ಯವಾಗಿ ಒಂದು ಇಂಡಸ್ಟ್ರಿ ಅಂತಂದ್ರೆ ಒಂದು ಪ್ರತಿಯೊಂದು ಕಾರ್ಖಾನೆಯಲ್ಲೂ ಕೂಡ ಸೇಫ್ಟಿ ಅನ್ನೋದನ್ನ ಮೊದಲು ಪಾಲಿಸಿ ಅಂತ ಹೇಳ್ತಾರೆ. ಸೇಫ್ಟಿ ಫಸ್ಟ್, ವರ್ಕ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಪ್ರತಿಯೊಂದೊಂದು ಜಾಗದಲ್ಲೂ, ಪ್ರತಿಯೊಂದೊಂದು ಸೆಕ್ಷನ್ ಅಲ್ಲೂ, ಪ್ರತಿಯೊಂದೊಂದು ಪ್ರೊಡಕ್ಷನ್ ಯೂನಿಟ್ಗೂ ಕೂಡ ಅದರದೇ ಆದಂತ ಸೇಫ್ಟಿ ರೂಲ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ. ಈ ಈ ಒಂದು ಘಟನಾ ಇದಕ್ಕೆ ಬಂದಾಗ ರಾತ್ರಿ 11:45 ಕೇಳಿ ಅದು ಹಗಲೊತ್ತಲ್ಲ ಅಂತ ರಾತ್ರಿ ಹೊತ್ತು ಸಿಬ್ಬಂದಿಗಳಿರೋದು ತೀರಾ ಕಡಿಮೆ. ಅವ್ರು ಯಾಕೆ ಒಬ್ಬರೇ ಹೋಗ್ಬೇಕಾಗಿತ್ತು? ಅಕಸ್ಮಾತ್ ಅವ್ರ ಜೊತೆ ಒಂದು 2-3 ಜನ ಸಿಬ್ಬಂದಿ ಇದ್ರೆ ಆ ಘಟನೆ ಆದಾಗ ಅವ್ರನ್ನ ಎಳ್ಕೊಂಡು ಬರೋ ಸಾಧ್ಯತೆ ಇರ್ತಿತ್ತು, ಬಿಡಿಸುವಂತ ಸಾಧ್ಯತೆ ಇರ್ತಿತ್ತು. ರಾತ್ರಿ 11:45 ಒಂದು ಟಾರ್ಚ್ ಬೆಳಕಿನಲ್ಲಿ ಹೋಗಿರ್ಬೋದು, ಇಲ್ಲ ಅಲ್ಲಿ ದೀಪ ಅಂದ್ರೆ ಲೈಟ್ ಇದ್ರೂ ಕೂಡ ಆ ಪ್ರಾಣಿ ಅದು ನಿದ್ರೆ ಮಾಡುವ ಸಮಯ ಆಗಿರ್ತೇನೋ ಅಥವಾ ಅದ್ಯಾವ ಮೂಡಲ್ಲಿ ಇರ್ತಿತ್ತು, ಅದನ್ನೆಲ್ಲ ಸೂಕ್ಷ್ಮಗಳನ್ನ ಅರ್ಥೈಸಿಕೊಳ್ಳೋದು ಬಹಳ ಕಷ್ಟ. ಮೃಗಾಲಯ ಅಂತಂದ್ರೆ ಮನೆಯಲ್ಲಿ ಸಾಕಿರೋ ಪ್ರಾಣಿ ರೀತಿ ಅಲ್ಲ. ಅಲ್ಲಿ ವೈಲ್ಡ್ ಅನಿಮಲ್ ಅಂತಂದ್ರೆ ಆ ಪ್ರಾಣಿಗಳ ಸ್ವಭಾವ ಕಾಡಿನಲ್ಲಿ ಹೇಗಿರುತ್ತೆ, ಇದು ಕೃತಕ ಕಾಡಿನ ಹಾಗೆ ನಿರ್ಮಾಣ ಮಾಡಿರ್ತಾರೆ ಅಷ್ಟೇ. ಅದಕ್ಕೇನು ಕೂಡ ಒಂದು ಟ್ರೈನಿಂಗ್ ಏನು ಕೊಟ್ಟಿರಲ್ಲ ಪ್ರಾಣಿಗಳಿಗೆ, ಮನುಷ್ಯರ ರೀತಿ ಅದನ್ನ ಫ್ರೆಂಡ್ಲಿ ಆಗಿ ಏನು ಕಲ್ಸಿರೋದಿಲ್ಲ. ಅದು ಹುಲಿನೇ ಇರ್ಬೋದು, ಸಿಂಹನೇ ಇರ್ಬೋದು, ಅಥವಾ ಇನ್ಯಾವುದೋ ಇರ್ಬೋದು, ಅಥವಾ ಈ ಹಿಪೋಪಟಮಸ್ ಇರ್ಬೋದು. ಒಂದು ಕಂಜೆಸ್ಟೆಡ್ ಜಾಗದಲ್ಲಿ ಅದನ್ನ ಮನುಷ್ಯರಿಗೆ ತೋರಿಸುವ ಒಂದು ನಿಟ್ಟಿನಲ್ಲಿ ಮೃಗಾಲಯ ಅನ್ನತ ಒಂದು ಕಾನ್ಸೆಪ್ಟ್ ನಲ್ಲಿ ಮಾಡಿರ್ತಾರೆ. ಇಲ್ಲಿ ನಾನು ಯೋಚನೆ ಮಾಡ್ತಾ ಇರೋಂಥದ್ದು, ಈಗ ನನ್ನ ಮನೆಯಲ್ಲಿ ಆಡಿದ ಘಟನೆನೇ ತಗೊಳ್ಳೋಣ.
ನನ್ನ ಹತ್ರ 8 ವರ್ಷದಿಂದ ಸಾಕಿರುವಂತ ನಾಯಿ ಇದೆ ನನ್ನ ಹತ್ರ. ಆ ನಾಯಿಗೆ ಪ್ರತಿ ವರ್ಷ ಇಂಜೆಕ್ಷನ್ ಕೊಡಿಸುವ ನಿಟ್ಟಿನಲ್ಲಿ, ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಡಿಸುವ ಒಂದು ನಿಟ್ಟಿನಲ್ಲಿ ವೈದ್ಯರ ಬಳಿ ಕರ್ಕೊಂಡು ಹೋದಾಗ ಅದನ್ನ ಅವ್ರೇನ್ ಮಾಡ್ತಾರೆ, ಆ ವೈದ್ಯರು ಪ್ರತಿನಿತ್ಯ ನಾಯಿಗೋ ಬೆಕ್ಕಿಗೋ ಇಂಜೆಕ್ಷನ್ ಕೊಡೋದೇ ಕೆಲಸ ಆಗಿರುತ್ತೆ, ಅಥವಾ ಶಸ್ತ್ರಚಿಕಿತ್ಸೆ ಬೇರೆ ಪ್ರಾಥಮಿಕವಾಗಿ ಇಂಜೆಕ್ಷನ್ ಕೂಡ ಕೆಲಸದಲ್ಲೇ ನಿರತರಾಗಿರ್ತಾರೆ. ಆ ಒಂದು ಪ್ರಾಣಿನ ಅವರು ಪ್ರತಿದಿನ ನೋಡಿ ಅವ್ರಿಗೆ ಅಭ್ಯಾಸ ಆಗಿದ್ರು ಕೂಡ ನೀವು ತಂದಿರೋ ನಾಯಿನ ಒಂದು ಬಾಯಿ ಅದು ಬಾಯಿ ಹಾಕದೇ ಇರೋ ಹಾಗೆ, ಕಚ್ಚದೇ ಇರೋ ಹಾಗೆ ಬಾಯಿ ಮುಚ್ಚೋದುಂಟು, ಅಂತಂದ್ರೆ ಯಾವ್ದೋ ಒಂದು ಮಾಸ್ಕ್ ರೀತಿ ಹಾಕೋದುಂಟು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಬ್ಯಾಂಡೇಜ್ ರೀತಿ ಕಟ್ಟೋದುಂಟು, ಬಾಯಿ ಹಿಡ್ಕೊಳ್ಳಿ ಅಥವಾ ಅದನ್ನ ಜೋಪಾನ ಹಿಡ್ಕೊಳ್ಳಿ ಇಂಜೆಕ್ಷನ್ ಹಾಕೋರು ಅಂತ ಹೇಳೋದುಂಟು. ತುಂಬಾ ಹಠ ಮಾಡ್ತಾ ಒಂದು ಬೋನ್ ಒಳಗೇನೆ ಅದನ್ನ ಕೂಡ ಹಾಕ್ಬಿಟ್ಟು ಅದು ಪ್ರೆಸ್ ಮಾಡಿ ಆ ಕಡೆ ಈ ಕಡೆ ಜರಗದೆ ಇರೋ ಹಾಗೆ ಆ ಒಂದು ಪೊಸಿಷನ್ ಅಲ್ಲಿ ನಿಲ್ಸಿ ಆನಂತರ ಅದಕ್ಕೆ ಚುಚ್ಚುಮದ್ದನ್ನ ಕೊಡೋದನ್ನ ನಾನು ಗಮನಿಸಿದ್ದೇನೆ. ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಬಂತೋ ಇಲ್ವೋ ನಾನಂತೂ ಕಾಣೆ. ಒಂದು ಹೇಳೋದಾದ್ರೆ ಇದು ಬಹಳ ಬೇಜಾರು ತಂದಿದೆ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಏನೇ ಹೇಳಿರ್ಬೋದು, 1 ವಾರದ ಗಡುವು ಕೊಟ್ಟಿದ್ದಾರೆ, ಆ ಒಂದು ರಿಪೋರ್ಟ್ ಯಾಕೆ ಈ ಘಟನೆಯ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಏನೇ ಆದ್ರೂ ಕೂಡ ಜೀವ ಹೋದಾಗೇನೆ ಅಲ್ವಾ, ಬಹಳ ಬೇಸರ ಆಗ್ತಿದೆ, ಬೇಜಾರಾಗ್ತಾ ಇದೆ. ಅವರು ಬೆಂಗಳೂರು ಮೂಲತಃ, ಅವರು ಬೆಂಗಳೂರಿನವರು. ಅವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಲ್ಲಿ ಶಿವಮೊಗ್ಗದಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಿದ್ದವರು. ಸಾಮಾನ್ಯ ವೈದ್ಯಕೀಯದಲ್ಲಿ ಸಾಕಷ್ಟು ಮಂದಿ ಬರ್ತಾರೆ, ಆದ್ರೆ ಇದು ಪಶು ವೈದ್ಯದಲ್ಲಿ ಪಶು ವೈದ್ಯಕೀಯ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿ ಪಶು ವೈದ್ಯ ಆಗ್ಬೇಕು ಅಂತ ಬರೋರ ಸಂಖ್ಯೆ ಬಹಳ ಕಡಿಮೆ. ಅಂಥದ್ರಲ್ಲಿ ಅಚಾತುರ್ಯ ಆಗಿ ಹೋಗಿದೆ.